ಅಭಿ ಇನ್ನೂ ಕಾಲ್ ಮಾಡಿಲ್ಲ. ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಇದೇ ಅರ್ಧ ಟೆನ್ಷನ್ ಆಗ್ತಿದೆ. ಅಯ್ಯೋ ಮಾಡ್ತಾರೆ ಬಿಡೆ. ನೋಡು ಅವರೇ ಫೋನ್ ಮಾಡಿದ್ರು ಅನ್ಸುತ್ತೆ. ಹಲೋ. ಹಾಂ ಹೇಳಿ ಸರ್. ಥ್ಯಾಂಕ್ ಯು ಗೌತಮಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯುನಾ. ಏನಕ್ಕೆ ಸರ್? ನಿಮ್ಮ ಬಗ್ಗೆ ತುಂಬಾ ಖುಷಿ ಆಯಿತು, ಅದಕ್ಕೆ. ಇದಕ್ಕೆ ಥ್ಯಾಂಕ್ಸ್ ಹೇಳಿದ್ರಾ ಸರ್? ಇಲ್ಲ, ಆ್ಯಕ್ಚುಲಿ ಇನ್ನೂ ಮುಂದಕ್ಕೆ ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ. ಸಾರಿ ಸರ್ ಫಾರ್ ದ ಇಂಟರಪ್ಟ್. ಹೇಳಿ ಸರ್. ಗೌತಮಿ, ಆ್ಯಕ್ಚುಲಿ ನಿಮ್ಮಲ್ಲಿ ತುಂಬಾ ಒಳ್ಳೆ ಅಬ್ಸರ್ವೇಷನಲ್ ಸ್ಕಿಲ್ಸ್ ಇದೆ ಅಂತ ಗೊತ್ತಾಯಿತು. ಮಗನಾಗಿ ಮಾಮ್ ಇಂಥದ್ದೊಂದು ಪ್ರಾಬ್ಲಮಲ್ಲಿದ್ದಾರೆ ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಆದರೆ ನೀವು ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನನಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ ಮತ್ತೆ ನಿಮ್ಮ ಮಾಮ್ನ ಕೇಳಿದ್ರಾ ಯಾವ ರೀಸನ್ಗೆ ಅವ್ರು ಟೆನ್ಷನ್ ಆಗಿದ್ರಂತೆ? ಅಂದರೆ ಅವ್ರೇನಾದರೂ ಹೇಳಿದ್ರಾ? ಏನಂತೆ? ಸಾರಿ ಸರ್, ಆ್ಯಕ್ಚುಲಿ ಇದು ನಿಮ್ಮ ಪರ್ಸ್ನಲ್ ವಿಚಾರ, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ನಾನು ಕೇಳಬಾರ್ದಾಗಿತ್ತು, ಬಟ್ ಏನೋ ಕನ್ಸರ್ನ್ ಕ್ಯೂರಿಯಾಸಿಟಿಯಲ್ಲಿ ಕೇಳಿಬಿಟ್ಟೆ. ಇಫ್ ಯು ಆರ್ ಕಂಫರ್ಟಬಲ್ ಹೇಳಿ, ಆರ್ ಎಲ್ಸ್ ದಟ್ಸ್ ಫೈನ್. ಹೇ ಗೌತಮಿ, ಇಟ್ಸ್ ಓಕೆ. ನೋಡಿ, ನಿಮ್ಮ ಹತ್ರ ಏನು ಮುಚ್ಚುಮರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನೀವು ನನಗೆ ಬರೀ ಕೊಲೀಗಲ್ಲ, ನನ್ನ ಫ್ರೆಂಡ್ ಅಂತ. ಸೊ ಫ್ರೆಂಡ್ಸ್ ಹತ್ರ ಯಾವುದೂ ಮುಚ್ಚುಮರೆ ಇರಲ್ಲ, ಎಲ್ಲದನ್ನೂ ಓಪನಾಗಿ ಹೇಳ್ಕೊತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಮಾಮ್ ಟ್ರಸ್ಟ್ಸ್ ಯು. ಥ್ಯಾಂಕ್ ಯು ಸರ್, ಕೇಳಿ ತುಂಬಾ ಖುಷಿ ಆಯಿತು. ಹಾಂ, ವಿಷಯ ಏನು ಅಂದರೆ, ಮಾಮ್ ಆ್ಯಕ್ಚುಲಿ ಒಂದು ಪ್ರಾಪರ್ಟಿನ ಬೈ ಮಾಡಬೇಕು ಅಂತಿದ್ದಾರೆ. ಆದರೆ ಅದಕ್ಕೆ ತುಂಬಾ ಲೀಗ್ಯಾಲಿಟಿ ಇಶ್ಯೂಸ್ ಇದೆ. ಅದ್ರ ಬಗ್ಗೆ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಂ, ಅಂದರೆ ಪ್ರಾಬ್ಲಮ್ ಏನಂತೆ ಸರ್? ಐ ಮೀನ್ ರಮಾದೇವಿ ಮೇಡಮ್ಗೆ ಇರುವಂಥ ಗ್ರಾವಿಟಿ ಲೆವೆಲೇ ಬೇರೆ, ಆ ರೀತಿ ಕೇಳಿದೆ ಅಷ್ಟೇ. ಓ ಹಾಗೆ. ಹಾಂ ಹಾಂ, ಯಾ. ಆ್ಯಕ್ಚುಲಿ ಏನು ಅಂದರೆ, ಆ ಪ್ರಾಪರ್ಟಿಗೆ ಆ್ಯಕ್ಚುಲ್ ಓನರ್ ಅಂತ ಯಾರೂ ಇಲ್ಲ, ಬಟ್ ಯಾರೋ ಮೊಮ್ಮಗಳಿದ್ದಾಳಂತೆ. ಸೊ ಅವಳನ್ನ ಹುಡುಕ್ತಾ ಇದ್ದಾರೆ. ಮೊಮ್ಮಗಳ? ಹಾಂ, ಅವ್ರ ಹೆಸರು ಏನೋ ಹೇಳಿದ್ರಪ್ಪ. ಯಾ ಸ್ವರ್ಣದೇವಿ ಅವ್ರ ಸಮಥಿಂಗ್.